ಹಲೋ ಫ್ರೆಂಡ್, ಹೇಗಿದ್ದೀರಾ? ನಾನು ಇವತ್ತು ದಿನ ನಿಮಗೆ ಕೆಮಿಸ್ಟ್ರಿ ಮೆಮೊರಿ ಟ್ರಿಕ್ಸ್ ಅನ್ನೋ ಒಂದು ಪುಸ್ತಕದ ರಿವ್ಯೂನ ಹೇಳ್ತೀನಿ. ನನ್ನ ಹೆಸರು ಮೌನೇಶ್ ಕಮ್ಮಾರ್ ಅಂತ. ನನಗೆ 8 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದೆ. ನನ್ನದು MSc ಇನ್ ಕೆಮಿಸ್ಟ್ರಿ ಮುಗಿದಿದೆ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ನಾನು ಒನ್ ಟೈಮು ಕಾಲೇಜ್ನಲ್ಲಿ ಪಾಠ ಮಾಡ್ತಾಯಿದ್ದೆ. ಹ್ಯಾಲೋ ಅಲ್ಕೆನ್ಸ್ ಮತ್ತು ಹ್ಯಾಲೋ ರೇನ್ಸ್ ಅನ್ನೋ ಒಂದು ಚಾಪ್ಟರ್ನ ಹೇಳ್ತಾ ಇದ್ದೆ. ಅವಾಗ ಒಬ್ಬರು ಸ್ಟೂಡೆಂಟೇ ಎದ್ದೆತ್ಕೊಂಡು ನನಗೆ ಹೇಳಿದರು, ಸರ್ ನೀವು ಹೇಳ್ತಾ ಇರೋವಂಥ ಪಾಠ ನನಗೆ ತಿಳಿತಾ ಇದೆ, ಬಟ್ SN1 ಮತ್ತು SN2 ರಿಯಾಕ್ಷನ್ಸ್ಗಳನ್ನು ನೆನ್ಪಿಟ್ಕೊಳ್ಳೋದು ನನಗೆ ಕಷ್ಟ ಆಗ್ತಾಯಿದೆ, ಮತ್ತು ಅದನ್ನು ನೆನ್ಪಿಟ್ಕೊಂಡ್ರೂ ಸಹಿತ ನನಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹೇಳ್ರಿ ಸರ್ ಅಂತ ಹೇಳಿದರು. ಅವಾಗ ನನಗೆ ಅನಿಸ್ತು, ನಾವು ಪಾಠ ಏನೋ ಮಾಡ್ತೀವಿ ಮತ್ತು ಅದು ಸ್ಟೂಡೆಂಟ್ಸ್ಗೂ ಸಹಿತ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬಟ್ ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಏನಾದರೂ ದಾರಿಗಳು ಇರಲೇಬೇಕಲ್ಲ. ಪ್ರತಿಯೊಬ್ಬರು ಹೇಳ್ತಾರೆ ಸ್ಮಾರ್ಟ್ ಮೆಥಡ್, ಸ್ಮಾರ್ಟ್ ವೇಸ್ ಅಥವಾ ಸ್ಮಾರ್ಟ್ ವರ್ಕ್ ಮಾಡಬೇಕಂತಂದು, ಬಟ್ ಆ ಸ್ಮಾರ್ಟ್ ವರ್ಕ್ ಏನು ಅನ್ನೋದನ್ನು ಯಾರೂ ಹೇಳೋದಿಲ್ಲ. ಬಟ್ ನಾನು ನಿಮಗೆ ಹೇಳ್ತೀನಿ, ಸ್ಮಾರ್ಟ್ ವರ್ಕ್ ಅಂದರೆ ಏನು. ಜಸ್ಟ್ ಹಾಗೆ ಓದ್ತಾ ಹೋದರೆ ಏನೂ ಯೂಸ್ ಆಗೋದಿಲ್ಲ. ಸೊ ನಾವು ಓದೋದ್ರ ಜೊತೆಗೆ ನಮಗೆ ಸ್ಪೆಷಲ್ ಆಗಿರುವಂಥ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಥಿಯರಿನ ನೆನ್ಪಿಟ್ಕೋಬೇಕು. ಈ ಥಿಯರಿನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಸ್ಮಾರ್ಟ್ ವೇಸ್ ಬೇಕಲ್ಲ, ಅಥವಾ ಸ್ಮಾರ್ಟ್ ವರ್ಕ್ ಬೇಕಲ್ಲ. ಆ ಸ್ಮಾರ್ಟ್ ವರ್ಕ್ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಪುಸ್ತಕ ಇದೆ. ಸೊ ಚಾಪ್ಟರ್ ವೈಸ್ ಆ್ಯಂಡ್ ಟಾಪಿಕ್ ವೈಸ್ ಕೆಮಿಸ್ಟ್ರಿ ಮೆಮೊರಿ ಟ್ರಿಕ್ಸ್ ಅಂತಂದು. ಈ ಒಂದು ಪುಸ್ತಕದ ವಿಶೇಷತೆ ಏನು ಅಂದ್ರೆ, ಈ ಒಂದು ಪುಸ್ತಕದಲ್ಲಿ 500 ಅಥವಾ 500ಕ್ಕಿಂತ ಜಾಸ್ತಿ ಮೆಮೊರಿ ಟ್ರಿಕ್ಸ್ಗಳನ್ನು ಕೊಟ್ಟಿದ್ದೀವಿ. ಯಾವುದೇ ಒಂದು ನೇಮ್ಡ್ ರಿಯಾಕ್ಷನ್ ಇದೆ ಅಂತ ಅಂದ್ಕೊಳ್ರಿ, ಆ ನೇಮ್ಡ್ ರಿಯಾಕ್ಷನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಮಗೆ ಭಾಳ ಕಷ್ಟ ಆಗುತ್ತೆ. ಕೆಲವೊಂದು ಟೈಮ್ ಅದನ್ನು ಕರೆಕ್ಟಾಗಿ ಓದಿ ತಿಳ್ಕೊಂಡ್ರೂ ಸಹಿತ ನಮಗೆ ಕನ್ಫ್ಯೂಸ್ ಆಗುತ್ತೆ. ಈ ಥರ ಕನ್ಫ್ಯೂಷನ್ನು ಹೋಗಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕಂದ್ರೆ, ಅದನ್ನು ಆ ನೇಮ್ಡ್ ರಿಯಾಕ್ಷನ್ನ ನಾವು ಒಂದು ಟೆಕ್ನಿಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೆನ್ಪಿಟ್ಕೋಬೇಕು. ಆ ಥರದ ಟೆಕ್ನಿಕ್ಸ್ಗಳು ಈ ಒಂದು ಪುಸ್ತಕದಲ್ಲಿ ಇದ್ದವು. ಅದೇ ಥರ ಕೆಲವೊಂದು ಫಾರ್ಮುಲಾಗಳಿರ್ತವೆ, ಆ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ. ಆ ಥರ ಫಾರ್ಮುಲಾಗಳನ್ನು ಯಾವ ಥರ ನೆನ್ಪಿಟ್ಕೋಬೇಕು ಅನ್ನೋದನ್ನು ಸಹಿತ ಈ ಒಂದು ಪುಸ್ತಕದಲ್ಲಿದೆ. ಇಲ್ಲಿವರೆಗೆ 250 ಪುಸ್ತಕಗಳನ್ನು ನಾವು ಮಾರಾಟ ಮಾಡಿದ್ದೀವಿ. ನಾನೇ ಸ್ವಂತ ಈ ಪುಸ್ತಕವನ್ನು ಬರೆದಿದ್ದೀನಿ. ಟೋಟಲ್ಲ 6 ತಿಂಗಳ ತೊಗೊಂಡ್ಬಿಟ್ಟು ಈ ಒಂದು ಪುಸ್ತಕವನ್ನು ಬರೆದಿದ್ದೀವಿ, ಮತ್ತು ನಮಗೆ ಕೊಟ್ಟಿರುವಂಥ ರಿವ್ಯೂಗಳು ಸಹಿತ ಚೆನ್ನಾಗಿದ್ದವು. ಈ ಒಂದು ಪುಸ್ತಕ ನಿಮಗೆ ಬೇಕಾಗಿತ್ತು ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನಾಗೆ ಹೋಗಿಬಿಟ್ಟು ಈ ಪುಸ್ತಕವನ್ನು ನೀವು ತೊಗೋಬೋದು. ಮತ್ತು ಈ ಒಂದು ಪುಸ್ತಕ ನಿಮಗೆ ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅಂತಂದು, ಮೊದಲನೇದು ಒಂದು ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಅದ್ರ ಜೊತೆಗೆ ಕರ್ನಾಟಕ CET ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಅದೇ ಥರ ನೀಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, IIT JEE ಎಕ್ಸಾಮ್ಗೂ ಸಹಿತ ಹೆಲ್ಪ್ ಆಗುತ್ತೆ. ಅದು ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ. ಯಾವುದಾದ್ರೂ ಒಂದು ಕ್ವಶನ್ ಇದೆ ಅಂತ ಅಂದ್ಕೊಳ್ರಿ, ಆ ಕ್ವಶನ್ ನನಗೆ ಆನ್ಸರ್ ಮಾಡಬೇಕಾಗಿತ್ತಂದ್ರೆ ನಮಗೆ ಥಿಯರಿ ಮೊದಲಿಗೆ ಗೊತ್ತಿರಬೇಕಾಗಿರುತ್ತೆ. ಆ ಥಿಯರಿ ನಮಗೆ ಗೊತ್ತಿರದೆ ಹೊರತು ಆ ಕ್ವಶನ್ಗಳನ್ನು ನಾವು ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಈ ಥರ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಥಿಯರಿನ ನೆನ್ಪಿಟ್ಕೋಬೇಕು ಅನ್ನೋದು ಈ ಒಂದು ಪುಸ್ತಕದಲ್ಲಿ ಇದೆ. ಸೊ ನೀವು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೋಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಧನ್ಯವಾದಗಳು.